ನಮಸ್ತೆ. ಡೊಣ್ ಮೆಣಸಿನಕಾಯಿ ಪಲ್ಯ ನೀವೆಲ್ಲ ಮಾಡಿರ್ತೀರಾ. ಆದರೆ ಈ ಒಂದು ಪದಾರ್ಥ ಹಾಕೋದ್ರಿಂದ ಪಲ್ಯ ತುಂಬಾ ಟೇಸ್ಟಿ ಆಗುತ್ತೆ. ಅದು ಯಾವ್ದಂತ ನೋಡೋಣ. ಡೊಣ್ ಮೆಣಸಿನಕಾಯಿ ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೀನಿ. ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಹುರಿದ್ಕೊಂಡು ಅದರಲ್ಲಿ ಬೇಕಾದ ಮಸಾಲೆ ಉಪ್ಪು ಖಾರ ನಿಮ್ಗೆ ಯಾವ್ದು ಬೇಕು ಮಸಾಲೆ ಹಾಕ್ಕೊಂಡು ಶೇಂಗಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಹುರಿದ ಮೇಲೆ ಒಂದು ಮಜ್ಜಿಗೆ ಹಾಕ್ಕೋಬೇಕು. ಈ ಮಜ್ಜಿಗೆನೇ ಅದಕ್ಕೆ ಟೇಸ್ಟ್ ಆಗೋಕ್ಕೆ ಕಾರಣವಾಗುತ್ತೆ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ತಿರುವಿ ಮೇಲೆ ಮುಚ್ಚಿಟ್ಬಿಟ್ರೆ ಒಂದು 5 ನಿಮಿಷ ಕುದ್ದ ಮೇಲೆ ಈ ರೀತಿ ಟೇಸ್ಟಿಯಾದ ಪಲ್ಯ ತಯಾರಾಗುತ್ತೆ ನೋಡಿ. ಅದೆಲ್ಲ ಮಜ್ಜಿಗೆ ಅಂಶ ಎಲ್ಲ ಹೋಗ್ಬಿಟ್ಟು ಈ ರೀತಿ ತುಂಬ ಸೂಪರ್ ಆದ ಪಲ್ಯ ರೆಡಿಯಾಗಿದೆ. ಈಗ ನೋಡ್ರಿ ಹತ್ತಿರದಿಂದ ನೋಡ್ತಾ ಇದ್ರಲ್ಲ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ. ತಿನ್ನಲು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಂದ್ಸರಿ ಈ ಪಲ್ಯ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.